ಹಾಯ್ ಫ್ರೆಂಡ್ಸ್, ಮಧುಸ್ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಪ್ರೋಟೀನಿಂದ ತುಂಬಿದ ನುಚ್ಚಿನುಂಡೆಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಲೋಟ ಹೆಸರುಬೇಳೆ, ಅರ್ಧ ಲೋಟ ತೊಗರಿಬೇಳೆ, ಅರ್ಧ ಲೋಟ ಕಡಲೆಬೇಳೆ. ಇದನ್ನು ರಾತ್ರಿನೇ ಚೆನ್ನಾಗಿ ತೊಳೆದ್ಬಿಟ್ಟು 8 ಗಂಟೆ ಕಾಲ ನೆನೆದಕ್ಕೆ ಬಿಟ್ಬಿಡ್ಬೇಕು. ಸಣ್ಣಗೆ ಕಟ್ ಮಾಡಿದ 4-5 ಈರುಳ್ಳಿ, ಕೊತ್ತಂಬರಿ 1, ಸಬ್ಸಿಗೆ 1 ಕಂತೆ, ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕಾಯಿ, ಸ್ವಲ್ಪ ಕರಿಬೇವು. ನಂತರ ಖಾರಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ 2 ಗೆಡ್ಡೆ, 10-15 ಒಣಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಇಷ್ಟಪಡೋರು ಹಸಿಮೆಣಸಿನ್ಕಾಯಿನೇ ಹಾಕ್ಕೋಬೋದು. ಶುಂಠಿ ಸ್ವಲ್ಪ, ಅರಿಶಿಣ 2 ಸ್ಪೂನು, ಜೀರಿಗೆ 2 ಸ್ಪೂನು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು. ಸ್ವಲ್ಪ ಹರಳುಪ್ಪನ್ನು ಹಾಕೋಬೇಕು. ರುಬ್ಬಿದ ಖಾರವನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಮಿಕ್ಸ್ ಮಾಡಿ ಎತ್ತಿಡ್ಕೋಬೇಕು. ನಂತರ ನೆನೆಸಿದ ಎಲ್ಲ ಬೆಳೆಗಳನ್ನು ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ರುಬ್ಬಿ ಕಟ್ ಮಾಡಿದ ಸೊಪ್ಪು, ಈರುಳ್ಳಿ ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಾದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಉಪ್ಪು ನೋಡಿಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಂತರ ಇಡ್ಲಿ ಮಾಡೋ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಉಂಡೆ ಮಾಡಿಬಿಟ್ಟು ಒಂದೊಂದಾಗಿ ಜೋಡಿಸ್ಕೋಬೇಕು. ಆಮೇಲೆ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಅದು ಕುದಿ ಬಂದಮೇಲೆ ಒಂದೊಂದಾಗಿ ಇಡ್ಲಿ ಪ್ಲೇಟನ್ನು ಜೋಡಿಸಿಟ್ಟು ಮೀಡಿಯಂ ಫ್ಲೇಮಲ್ಲಿ 1/4 ಗಂಟೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ 5 ನಿಮಿಷ ಇಟ್ಬಿಟ್ಟು ಬೇಯಿಸಬೇಕು. ನಂತರ ತಯಾರಾಯಿತು ಪ್ರೋಟೀನಿಂದ ತುಂಬಿದ ನುಚ್ಚಿನುಂಡೆ. ಇದಕ್ಕೆ ಸ್ವಲ್ಪವೂ ಎಣ್ಣೆ ಹಾಕ್ತಾನೆ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನಬೇಕು.